ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಪ್ರಿಯ ರಾಘವೇಂದ್ರ ಜೋಶಿ. ಒಬ್ಬ ರಾಜ ಒಬ್ಬ ಶಿಲ್ಪಿಯನ್ನು ಕರೆಸಿ ಹೇಳ್ತಾರೆ, ನನಗೆ ಒಂದು ಕುದುರೆಯನ್ನು ಕೆತ್ತಿಕೊಡು ಎಂದು. ಆಗ ಶಿಲ್ಪಿ ಅವನ ಕಾರ್ಯದಲ್ಲಿ ತೊಡಗಿ ಒಂದು ಸುಂದರವಾದ ಕುದುರೆಯನ್ನು ರೆಡಿ ಮಾಡ್ತಾನೆ. ಆಗ ರಾಜ ಬಂದು ಕುದುರೆಯನ್ನು ನೋಡಿ ಹೇಳ್ತಾರೆ, ಏನಿದು, ಈ ಥರದ ಕುದುರೆಯನ್ನು ಕೆತ್ತಿದೀಯಾ? ನಾನು ಕೇಳಿರೋದು ಸಾಮಾನ್ಯವಾದಂಥ ಕುದುರೆಗೆಲ್ಲಾದರೂ ರೆಕ್ಕೆ ಇರೋದು ಇದೆಯಾ? ಕುದುರೆಗೆಲ್ಲಾದರೂ ಉದ್ದದಾದಂತಹ ಎದುರುಗಡೆ ಕೊಂಬಿದೆಯಾ ಅಂತ ಹೇಳಿ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆಗ ಶಿಲ್ಪಕಾರ ಹೇಳ್ತಾನೆ, ನಾನು ಕೆತ್ತಿರುವುದು ಸಾಮಾನ್ಯ ಕುದುರೆಯಲ್ಲ, ಇದು ಯುನಿಕಾರ್ನ್ ಕುದುರೆ. ಇದರ ವಿಶೇಷತೆಯೇ ಹಾರಿ ಪ್ರಪಂಚವನ್ನೆಲ್ಲ ನೋಡುವಂತಹದ್ದು ಅಂತ ಹೇಳ್ತಾನೆ. ಆಗ ಮುಂದುವರೆದು ಶಿಲ್ಪಿ ಮತ್ತೊಂದು ಸಾಲನ್ನು ಹೇಳ್ತಾರೆ. ಏನು ಅಂತಂದರೆ, ಜೀವನದಲ್ಲಿ ನಾವು ಅವರ ಹಾಗೆ ಬದುಕಬೇಕು, ಇವರ ಹಾಗೆ ಬದುಕಬೇಕು ಅಂತ ಅಂದುಕೊಂಡು ನಮ್ಮತನವನ್ನು ಮರೆತು ಬಿಡ್ತಾ ಇದ್ದೀವಿ. ನಾವು ಹೇಗೆ ಬದುಕಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಅಂತಂದರೆ ಅದು ಕೇವಲ ಬೇರೆಯವರ ರೀತಿಯಲ್ಲೇ. ಹಾಗಾಗಿ ಬೇರೆಯವರನ್ನು ಹೋಲಿಸದೆ ನಮ್ಮ ಜೀವನವನ್ನು ನಮ್ಮದೇ ಆದ ರೀತಿಯಲ್ಲಿ ಬದುಕೋಣ. ಹೀಗಾಗಿ ದಿನಕ್ಕೊಂದು ಬದಲಾವಣೆ. ನಮಸ್ಕಾರ.